ಭಾನುವಾರ ಸಂತಿ ಒಳಗೆ ನಾವ್ ಇಲ್ಲಿ ನಿಂತೇವಿ. ಸಂತಿ ನೋಡ್ರಿ, ಒಂದು ಪೀಳಿ ಇಲ್ಲ ಇಲ್ಲಿ. ಹದಿನೈದು ಮತ್ತು 17 ಸಾಲ ಕಟ್ಟಡ ಮತ್ತು ಕಟ್ಟಿ ರಾಜ್ಯ ಸರ್ಕಾರ ಹಸ್ತಾಂತರ ಮಾಡಿದ್ರು. ಎಪಿಎಂಸಿ ಅಧಿಕಾರಿಗಳು ಇವತ್ತಿಗೂ ಕೂಡ ಅದನ್ನ ಉದ್ಘಾಟನೆ ಮಾಡಿಲ್ಲ. ಕೇವಲ ಬರೀ ಮೇಲ್ನೋಟಕ್ಕೆ ಕೆಲಸ ಮಾಡ್ತಾ ಇರೋ ಹೊರತು ಮಾರುಕಟ್ಟೆ ಅಭಿವೃದ್ಧಿ ಬಗ್ಗೆ ಆಗಲಿ ಮತ್ತು ನಮ್ಮ ರೈತರಿಗೆ ಆಗಲಿ ಕಾರ್ಮಿಕರಿಗೆ ಆಗಲಿ ಅಲ್ಲಿರೋ ಪೇಟೆ ಕಾರ್ಯಕರ್ತರು ಯಾವುದೇ ರೀತಿಯ ಸೌಲಭ್ಯಗಳನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಸಮಕ್ಷಮವಾಗಿ ಹಂಚಿಕೊಂಡು ತಿಂದು ಹೋಗಿಬಿಟ್ಟಾರ್ರಿ. ಏನು ಅಭಿವೃದ್ಧಿ ಮಾಡಿಲ್ರಿ ಅಂತೇಳಿ ನಾ ಹೇಳೋದಲ್ರಿ, ಮಂದಿ ಮಾತಾಡಕತ್ತಾರ್ರಿ. ನಾವು ಹುಬ್ಬಳ್ಳಿ APMC ಒಳಗಿರುವಂತ ಭಾನುವಾರ ಸಂತಿ ಒಳಗೆ ನಿಂತೇವ್ರಿ. ಈ ಸಂತಿಗೆ ಬಂದು ನೋಡಿದ್ರ 14 ಅಂಗಡಿಗಳು, ರೈತರಿಗೆ ಕುತ್ಕೊಳ್ಳುವಂತ ವಿಶ್ರಾಂತಿ ಗೃಹಗಳು, ಇವೆಲ್ಲಾನು ನೋಡಿದ್ರೆ ಎಲ್ಲಾನು ಕಿಲಿ ಹಾಕೊಂಡು ಹೋಗ್ಬಿಟ್ಟಾರ್ರಿ. ಮತ್ ಇಲ್ಲಿ ಬಂದು ನೋಡಿದ್ರ ಎಲ್ಲಿ ನೋಡಿದಲ್ಲಿ ಬೀರ್ ಬಾಟ್ಲಿ 90 ಪೆಟ್ ಪಾಕಿಟ ಕಾಣ್ತಾವ್ರಿ. ಮತ್ ಬಾಳ ದೂರ ಇಲ್ಲ APMC ಅಧಿಕಾರಿಗಳ ಕಚೇರಿ 100-200 ಮೀಟರ್ದೊಳಗದ. ಬಹುಶಃ ಪಾಪ ಅವರಿಗೂ APMC ಅಧಿಕಾರಿಗಳಿಗೂ ಅವ್ರ ಕೆಲಸದ ಒತ್ತಡದಾಗ ಇದರ ಬಗ್ಗೆ ಗಮನಕ್ಕೂ ಬಂದಿಲ್ಲ ಅಂತ ಅನಿಸ್ತದ. 2015-2016ನೇ ಸಾಲಿನಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇದನ್ನ ಕಟ್ಟ್ಯಾರಿ. ಆದ್ರ ಇನ್ನೂವರೆಗೂ ಯಾರಿಗೂ ಉಪಯೋಗ ಆಗಿಲ್ರಿ. ಮಂದಿ ರೊಕ್ಕನ ಜನಪ್ರತಿನಿಧಿಗಳು ಈ ರೀತಿ ಆದ್ರೂ ಉಪಯೋಗ ಮಾಡ್ಕೋತಾರಲ್ಲ ಅಂತೇಳಿ ಜನರ ಚೀತು ಅಂತೇಳಿ ಒಗ್ಯಾಕತ್ತಾರ್ರಿ. APMC ಅಧಿಕಾರಿಗಳು, ಸದಸ್ಯ ವರ್ಗ, ಸರ್ಕಾರದಿಂದ ಬರುವಂತ ಅನುದಾನವನ್ನ ಎಲ್ಲಾರು ಸಮಕ್ಷಮವಾಗಿ ಹಂಚಿಕೊಂಡು ತಿಂದು ಹೋಗಿಬಿಟ್ಟಾರ್ರಿ. ಏನು ಅಭಿವೃದ್ಧಿ ಮಾಡಿಲ್ರಿ ಅಂತೇಳಿ ನಾ ಹೇಳೋದಲ್ರಿ, ಮಂದಿ ಮಾತಾಡಕತ್ತಾರ್ರಿ. ಎಷ್ಟು ವರ್ಷ ಆತನ ಇದು ಚಾವಿಯನ್ನ ಹಾಕಿದ ಹಂಗಾದ. ಜನರು ಆರಿಸಿ ಕಳಿಸಿದಂತ ಜನ ಸೇವಕರು ಅಂತೇಳಿ ಅನಿಸ್ಕೊಂಡವರು ಇದ ಮೇನ ದಾರಿಯೊಳಗ ತಿರುಗಾಡ್ತಾರ. ಆದ್ರೂ ಕೂಡ ಅವರು ಇನ್ನೂವರೆಗೂ ಈ ಕಡೆ ತಿರುಗಿ ನೋಡಿಲ್ಲ ಅಂತಂದ್ರ ಏನ್ ಕಾರಣನೋ ನಮಗೂ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡ್ರಿ, ಬಿರುಕ್ ಬಿದ್ದೋಗ್ಯದ ನೋಡ್ರಿ. ಜನರ ದುಡ್ಡನ್ನ ಈ ರೀತಿಯಾಗಿ ಸರ್ಕಾರ ಹಾಳು ಮಾಡಕತ್ತದಲ್ಲ, ಇದ್ರ ಬಗ್ಗೆ ಯಾವಾಗ ಎಚ್ಚೆತ್ತುಕೊಳ್ತದ? ಯಾ ನಮ್ನಿ ಕಸ ಬೆಳೆದದ ಎಲ್ಲಿ ಬೇಕಲ್ಲೇ. ರೈತರಿಗೆ ಅನುಕೂಲ ಇಲ್ಲ, ಜನಸಾಮಾನ್ಯರಿಗೆ ಅನುಕೂಲ ಇಲ್ಲ, ಕಡಿಗೆ ರಾಜಕಾರಣಿಗಳಿಗೂ ಅನುಕೂಲ ಇಲ್ಲ. ಇದು ಅವ್ರಿಗಾದ್ರೂ ಅನುಕೂಲ ಮಾಡ್ಕೊಳ್ಬೇಕಾ? ಕರೆಂಟ್ ವೈರ ಹೌದಾ ಹೆಂಗ್ ಬಿದ್ದದ್ ನೋಡ್ರಿ. ಇದ್ರೊಳಗ ಕರೆಂಟ್ ಪಾಸ್ ಆಗ್ತಿತ್ತು ಅಂತಂದ್ರ, ಯಾರು ಅಪರಿಚಿತರು ಬಂದ್ರು ಅಂತಂದ್ರ, ಕರೆಂಟ್ ಶಾಕ್ ಹೊಡಿತು ಅಂತಂದ್ರ, ಅವ್ರ ಜೀವಕ್ಕೆ ಹಾನಿ ಆಯ್ತಂದ್ರ ಯಾರ್ ಜವಾಬ್ದಾರರು? ಹೌದಲ್ರಿ. ಇನ್ನ ಸಾರ್ವಜನಿಕರಿಗೆ ಉಪಯೋಗ ಆಗ್ಬೇಕು ಅಂತೇಳಿ ಏನು ಶೌಚಾಲಯ ಕಟ್ಟಡವನ್ನ ಕಟ್ಟ್ಯಾರ, ಆ ಶೌಚಾಲಯ ಕಟ್ಟಡ ಯಾರಿಗೂ ಉಪಯೋಗ ಆಗಿಲ್ಲ. ಸಾರ್ವಜನಿಕರು, ಇಲ್ಲಿ ಸ್ಥಳೀಯರು ಅದನ್ನ ಹಾಳು ಮಾಡಿದಾರೆ. ಅವಾಗ ಕಟ್ಟಿಸಿದಾರಲ್ಲ, ಅವತ್ತು ಹಿಂಗೆ ನಿಂತಿರೋ ಗೇಟ ಹಿಂಗ್ ಜಗ್ಗಿದ್ರು ಬರುವಲ್ತು, ಹಿಂಗ್ ದುಡಿದ್ರು ಹೋಗವಲ್ತು. ರೈತರಿಗೆ ಅನುಕೂಲ ಆಗ್ಲಿ ಅಂತೇಳಿ ವಿಶ್ರಾಂತಿ ಗೃಹವನ್ನ ಏನು ಕಟ್ಟಿಸಿದಾರ, ಅದು ಮಾತ್ರ 1% ಕೂಡ ರೈತರಿಗೆ ಅನುಕೂಲ ಆಗಿಲ್ಲ. ಭಾರತ ದೇಶದ ದಕ್ಷಿಣ ಭಾರತದಲ್ಲಿ APMC ದೊಡ್ಡ ಪ್ರಮಾಣದಾಗ ಇಲ್ಲಿ ಕಟ್ಟಡವನ್ನು ಕಟ್ಟಿದ್ರು. 2015-16ರಲ್ಲಿ ಈ ಸಂಡೇ ಬಜಾರ್, ಆದಿತ್ಯವಾರ ಬಜಾರ್ ಅಂತ ಇರ್ತಾರೆ, ಐತಾರ ಬಜಾರು ಅಂತಾರೆ ಜನ. ಆ ತರದಲ್ಲಿ ರೈತರಿಗೆ ಅನುಕೂಲ ಆಗ್ಲಿ ಅಂತೇಳಿ ಸರ್ಕಾರ ಹುಬ್ಬಳ್ಳಿಯ APMCಯಲ್ಲಿ ಒಂದು ಸಂಡೇ ಬಜಾರ್ ಅನ್ನ ಚಾಲೂ ಮಾಡಿತ್ತು. ಅದು ನೇರವಾಗಿ ರೈತರು ಬಂದಲ್ಲಿ ವ್ಯಾಪಾರ ಮಾಡಬೇಕಾಗಿತ್ತು. ಮತ್ತೆ ಖರೀದಿದಾರಿಗೆ ಕೂಡ ರೈತರ ಕಡೆಯಿಂದನೇ ನೇರವಾಗಿ ಖರೀದಿ ಮಾಡಕ್ ಅನುಕೂಲ ಆಗ್ಲಿ ಅಂತ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಆ ಕಟ್ಟಡ 15 ಮತ್ತು 17 ಸಾಲ ಕಟ್ಟಡ ಮತ್ತು ಕಟ್ಟಿ ರಾಜ್ಯ ಸರ್ಕಾರ ಹಸ್ತಾಂತರ ಮಾಡಿದ್ರು. APMC ಅಧಿಕಾರಿಗಳು ಇವತ್ತಿಗೂ ಕೂಡ ಅದನ್ನ ಉದ್ಘಾಟನೆ ಮಾಡಿಲ್ಲ. ಯಾಕೆ ಉದ್ಘಾಟನೆ ಮಾಡಿಲ್ಲ ಅಂತ ಹೇಳಿ ಪ್ರಶ್ನೆ. ನಾವು ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಸಂಪರ್ಕ ಮಾಡಕ ಪ್ರಯತ್ನ ಪಟ್ಟಿವೆ. ಸುಮಾರು APMC ಸಮಸ್ಯೆಗಳು ಇಟ್ಕೊಂಡು ನಾವು ಭೇಟಿ ಆಗ್ಬೇಕಂದ್ರೆ ಅಧಿಕಾರಿಗಳು ಯಾವ ಕಾರಣಕ್ಕೂ APMC ಇರುವುದಿಲ್ಲ. ಅಲ್ಲಿರೋ ದಲಾಲರ ಜೊತೆಗೆ ಇವರು ಅಲ್ಲಿ ಕಮಿಷನ್ ಏಜೆಂಟ್ ರೀತಿ ಇವತ್ತು ಅಧಿಕಾರಿಗಳು ವ್ಯವಸ್ಥಿತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಇವತ್ತೇನು ಸಂಡೇ ಬಜಾರ್ ಇದೆ ಅದನ್ನ ಓಪನ್ ಮಾಡ್ಬೇಕು. ಓಪನ್ ಮಾಡದೇ ಇದ್ರೆ ಮತ್ತೆ ಅದಕ್ಕೂ ಒಂದು ಹೋರಾಟ ಮಾಡೋದು ಅನಿವಾರ್ಯ ಪರಿಸ್ಥಿತಿ ಆಗ್ತದೆ. ಅದು ಅಲ್ಲದೆ ಇವತ್ತು ದಂದ ಸಂತೆ, ಕುರಿ ಸಂತೆ ನಡೀತೈತಿ. ಅಲ್ಲಿ ಇಷ್ಟೊಂದು ಅವ್ಯವಸ್ಥೆ ಇದೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ಕಟಕ ಬರ್ತಾನ, ಕುರಿ ಬೆನ್ನು ಹೆಚ್ಚಿಕ್ತಾನ, ಇದು ಬಲ್ತಿಲ್ಲ ಬೆಳ್ತಿಲ್ಲ ಅಂತಾನ. ಅಲ್ಲಿ ಉಳ್ಳಾಗಡ್ಡಿ ಮಾರಾಕ್ ಬಂದಾಗ ಉಳ್ಳಾಗಡ್ಡಿ ಒಬ್ಬ ಹೆಚ್ಚಿಕ್ತಾನ, ಒಬ್ಬ ಹಮಾಲ ದಲಾಲ್ ನಾವ್ ಹೆಚ್ಚಿಕ್ತಾನ, ಇದು ಉಳ್ಳಾಗಡ್ಡಿ ಹೆಚ್ಚೈತಿ ಒಣದೈತಿ ಅಂತಾನ. ತಾನೇ ಧಾರಣೆಯನ್ನು ನಿಗದಿ ಮಾಡ್ತಾನೆ, MSP ನಿಗದಿ ಮಾಡ್ತಾನೆ. ಇದು ಸಾಕಷ್ಟು APMC ಏಜೆಂಟ್ರು ಮತ್ತೆ APMC ಅಧಿಕಾರಿಗಳ ಮಧ್ಯದಲ್ಲಿ
ಸಾಕಷ್ಟು ಗೋಲ್ಮಾಲ್ ಇದೆ. ಅಧಿಕಾರಿಗಳು ಕೂಡ ಇವತ್ತು ಕಮಿಷನ್ ಏಜೆಂಟ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ರಾಜ್ಯ ಸರ್ಕಾರ ಅತ್ಯಂತ ಬೇಗನೆ ಈ ಸಮಸ್ಯೆಯನ್ನ ಸರಿಪಡಿಸಬೇಕು. ಸರಿಪಡಿಸಿದ್ರೆ APMC ಎದುರುಗಡೆ ಹೋರಾಟ ಮಾಡೋದು ಅನಿವಾರ್ಯ ಆಗ್ತದೆ ಅಂತ ಹೇಳಿಕ್ಕೆ ಇಚ್ಛ ಪಡ್ತೀನಿ. ಸರ್ಕಾರ ಬಹಳಷ್ಟು ಒಂದು ಯೋಜನೆಗಳನ್ನ ರೂಪಿಸಿದ ಮೇಲೆ ಅದನ್ನ ಸರಿಯಾದ ರೀತಿಯಲ್ಲಿ ಜಾರಿಗೆ ತರಲಿಕ್ಕೆ ಒಂದು ಸರಿಯಾದ ಕ್ರಮ ವಹಿಸಲಿಲ್ಲ ಅಂತಂದ್ರೆ ಏನಾಗ್ತದೆ ಅನ್ನೋದಕ್ಕೆ ಒಂದು ದುರಂತ ಒಂದು ಸಾಕ್ಷಿ ಅಂತಂದ್ರೆ ಬೇಸಿಕಲಿ ನಮ್ಮ ಭಾನುವಾರದ ಮಾರ್ಕೆಟ್ APMC ಆಗಿರ್ಬೋದು ಅಂತ ಅನ್ಕೊಳ್ತೀನಿ. ಯಾಕಂತಂದ್ರೆ ಒಂದು ತುಂಬಾ ಲಕ್ಷಾಂತರ ರೂಪಾಯಿಗಳನ್ನ ಇನ್ಫ್ಯಾಕ್ಟ್ ಕೋಟ್ಯಾಂತರ ರೂಪಾಯಿಗಳನ್ನ ಅವರು ಖರ್ಚು ಮಾಡಿ ಇಷ್ಟೊಂದು ಸುಸಜ್ಜಿತವಾಗಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ, ಶೌಚಾಲಯಗಳಾಗಿರ್ಬೋದು, ರೈತರಿಗೆ ಬಂದವರಿಗೆ ವಿಶ್ರಾಂತಿ ಗೃಹಗಳಾಗಿರ್ಬೋದು, ಹಾಗೆಲ್ಲಾನು ಕೂಡ ಸೇರಿಸಿ ಮತ್ತೆ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವಂತ ಒಂದು ಮಾರ್ಕೆಟ್ ಅನ್ನ ಮಾಡಿದ್ರು ಕೂಡ ಇವತ್ತು ಅದನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಮುಟ್ಟಿಸುವಂತ ಯೋಜನೆಯನ್ನ ಮುಟ್ಟಿಸಿ ಈಗ ಬಹಳಷ್ಟು ಜನ ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇರುವಂತವ್ರಿಗೆ, ದೀನರಿಗೆ, ದಲಿತರಿಗೆ ಒಂದು ಒಳ್ಳೆಯ ಒಂದು ಜೀವನೋಪಾಯ ಕಲ್ಪಿಸುವಂತ ನಿಟ್ಟಿನಲ್ಲಿ ಏನು APMC ಇವತ್ತು ಕ್ರಮ ತಗೊಳ್ಬೇಕಾಗಿತ್ತು. ಅವರು ಅದನ್ನ ಸರಿಯಾದ ರೀತಿಯಲ್ಲಿ ಮಾಡದಿರೋದ ಕಾರಣವಾಗಿ ಇವತ್ತು ಎಷ್ಟು ವರ್ಷಗಳು 2015-16 ಈ ಒಂದು ಯೋಜನೆ ಬರ್ತದೆ. ಬಟ್ ಅದು ಇಲ್ಲಿವರೆಗೂ ಕೂಡ ಎಲ್ಲ ಅಂಗಡಿಗಳು ಹೇಗಿದೆಯೋ ಹಾಗೆ ಪಾಳು ಬಿದ್ದ ಸ್ಥಿತಿಯಲ್ಲಿದೆ. ಇದೊಂದು ತುಂಬಾ ಒಂದು ನೋವಿನ ಸಂಗತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಒಂದು ಪರಿಸರದಲ್ಲಿ ಬಂದು ನೋಡಿದ್ರೆ ಗೊತ್ತಾಗ್ತದೆ, ಎಲ್ಲಿ ನೋಡಿದ್ರು ಕೂಡ ಎಲ್ಲಾನು ಕೂಡ ಬಿಯರ್ ಬಾಟ್ಲಿಗಳು, ಗಿಡಗಂಟಿಗಳು ಬೆಳೆದು ಹಾವು ಉಪ್ಪಳೆಲ್ಲ ಅಡ್ಡಾಡ್ತಾ ಇದೆ. ಇಲ್ಲಿ ಅನೈತಿಕ ಚಟುವಟಿಕೆಗಳ ಒಂದು ತಾಣವಾಗಿ ಈ ಒಂದು ಯೋಜನೆ ಅದಕ್ಕೆ ಈಡಾಗಿರೋದು ನೋಡ್ತಾ ಇದ್ರೆ ತುಂಬಾ ನೋವಾಗ್ತಾ ಇದೆ. ಯಾಕೆ ಈ ರೀತಿಯಾಗಿ ಪಾಳು ಬಿದ್ದಿದೆ, ಯಾಕೆ ಇಲ್ಲಿ ಯಾರು ಕೂಡ ವ್ಯಾಪಾರ ಮಾಡಕ್ ಬರ್ತಾ ಇಲ್ಲ ಅಂತ ಕೇಳಿದಾಗ ಅಧಿಕಾರಿಗಳ ಕಡೆಯಿಂದ ಬಂದಿರುವಂತ ಉತ್ತರ ಏನಪ್ಪಾ ಅಂತಂದ್ರೆ ಯಾರು ಕೂಡ ಟೆಂಡರ್ ನಲ್ಲಿ ಭಾಗವಹಿಸ್ತಾ ಇಲ್ಲ, ಯಾರು ಕೂಡ ಇದನ್ನ ಒಂದು ವ್ಯಾಪಾರವನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಮುಂದೆ ಬರ್ತಿಲ್ಲ ಅಂತ ನಿಟ್ಟಿನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅದಕ್ಕೆ ಸರ್ಕಾರ ಈ ಬಗ್ಗೆ ಕ್ರಮ ವಹಿಸಿ ಇಷ್ಟೊಂದು ಒಳ್ಳೆಯ ಒಂದು ಯೋಜನೆಯನ್ನ ದಲಿತರಿಗೆ ಒಂದು ಮುಟ್ಸುವಂತ ಕೆಲಸ, ಬಡವರಿಗೆ ಮುಟ್ಸುವಂತ ಕೆಲಸನ ಮಾಡಬೇಕು. ಈ ಅಂಗಡಿಗಳನ್ನ ಇದೀಗಲೇ ಆರಂಭ ಮಾಡಬೇಕು ಆದಷ್ಟು ಬೇಗ ಅಂತ ನಾವು ಈ ಮೂಲಕ ಆಗ್ರಹಿಸ್ತಾ ಇದ್ದೇವೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಭಾನುವಾರದ ಸಂತೆ ಅಂತ ಹೇಳಿ ಏನು ಮಳಿಗೆಗಳನ್ನ ಕಟ್ಟಿಸಿದಾರ, ಆ ಮಳಿಗೆಗಳು ಕೇವಲ ಮಳಿಗೆಗಳಾಗಿ ಉಳಿದ ಹೊರತು ಯಾವುದೇ ಒಂದು ವ್ಯವಹಾರಗಳಿಲ್ಲ, ಒಂದು ರೈತರಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ. ಆಮೇಲೆ ಅಲ್ಲಿ ಸರಿಯಾಗಿ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಮತ್ತ ಇನ್ನುಳಿದಂತ ಸ್ವಚ್ಛತೆ ವ್ಯವಸ್ಥೆಗಳು ಇರದೇ ಇರುವುದರಿಂದ ಯಾರು ಆ ಭಾನುವಾರ ಸಂತೆಯಲ್ಲಿ ವ್ಯಾಪಾರ ಮಾಡಕ್ ಬರಾಕ ಎಲ್ಲರೂ ಹಿಂದೇಟ್ ಹಾಕಾಕತ್ತಾರ. ಅದಕ್ಕೆ ದಯವಿಟ್ಟು ಸಂಬಂಧಪಟ್ಟಂತ APMC ಅಧಿಕಾರಿಗಳು ಮತ್ತು DC ಅವರು ಈ ಒಂದು ಭಾನುವಾರ ಸಂತೆ ಮಾರುಕಟ್ಟೆ ಐತಲ್ಲ, ಆ ಮಾರುಕಟ್ಟೆಯನ್ನ ಸರಿಯಾಗಿ ಸುಸಜ್ಜಿತಗೊಳಿಸಿ ಟೆಂಡರ್ ಕೊಡುವ ಮೂಲಕ ಅದನ್ನ ಅಭಿವೃದ್ಧಿ ಪಡಿಸ್ಬೇಕು. ಎಲ್ಲಾ ಜನರಿಗೆ ವಿವಿಧ ವ್ಯವಹಾರಗಳು ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಅಂದ್ರೆ ಮಾತ್ರ ಅದೆಲ್ಲ ಒಂದ್ ಸ್ವಲ್ಪ ಮಾರ್ಕೆಟ್ ಭಾನುವಾರ ಸಂತೆ ಅನ್ನೋಂಗ್ ಕಾಣ್ತೈತಿ. ಇಲ್ಲ ಅಂತಂದ್ರ ಅದು ಪಾಳು ಬಿದ್ದು ಕೋಟ್ಯಾನ್ಗಟ್ಲೆ ರೊಕ್ಕ ಅದನ್ನ ನೀರಾಗ ಹೋಮ ಮಾಡ್ದಂಗ ಆಕೈತಿ. ದಯವಿಟ್ಟು ಸಂಬಂಧಪಟ್ಟಂತ ಅಧಿಕಾರಿಗಳು ಆ ಒಂದು ಭಾನುವಾರ ಸಂತೆಯನ್ನ ಪುನಃ ಪ್ರಾರಂಭಗೊಳಿಸಿ ಸಂಬಂಧಪಟ್ಟವ್ರಿಗೆ ಎಲ್ಲ ತಿಳಿಸಿ ಅದನ್ನ ಟೆಂಡರ್ ಮೂಲಕ ಅದನ್ನ ಕೊಟ್ಟು ಆ ಒಂದು ಭಾನುವಾರ ಸಂತೆಯನ್ನ ಪುನಃ ಪ್ರಾರಂಭ ಮಾಡಿ ಅಭಿವೃದ್ಧಿಗೊಳಿಸ್ಬೇಕು ಅಂತೇಳಿ ಅಧಿಕಾರಿಗಳ ಮೂಲಕ ನಾನು APMC ಹಮಾಲಿ ಕಾರ್ಮಿಕರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಅಂತ ಗುರುಸಿದ್ದಪ್ಪ ಅಂಬಿಗರ್ ಅಂತೇಳಿ ಮತ್ತೊಮ್ಮೆ ಅವರಲ್ಲಿ ಮನವಿ ಮಾಡ್ಕೊಂತೀನಿ. ದಯವಿಟ್ಟು ಅದು ಭಾನುವಾರದ ಮಾರುಕಟ್ಟೆ ಸಂತೆನ ಆದಷ್ಟು ಬೇಗ ಅದನ್ನ ಸಂಬಂಧಪಟ್ಟವರು ಎಲ್ಲರೂ ಅದನ್ನ ಸ್ವಚ್ಛತೆಗೊಳಿಸಿ ಅದನ್ನ ಪುನಃ ಪ್ರಾರಂಭ ಮಾಡಿಸುವಂತ ವ್ಯವಸ್ಥೆ ಮಾಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಹುಬ್ಬಳ್ಳಿ APMC ಆವರಣದಲ್ಲಿ ನಿರ್ಮಿಸಿ 2015-16 ಸಾಲಿನಲ್ಲಿ ನಿರ್ಮಿಸಿದಂಥ ಭಾನುವಾರ ಸಂತೆ ಅಂತೇಳಿ ನಿರ್ಮಾಣ ಮಾಡಿದ್ರು. ಅದಕ್ಕೆ ಲಕ್ಷಾಂತರ ರೂಪಾಯಿ ವ್ಯಯನೂ ಮಾಡಿದ್ರು. ಆದ್ರೆ ಇದುವರೆಗೆ ಯಾವುದೇ ರೈತರಿಗಾಗ್ಲಿ ಒಬ್ಬ ಗ್ರಾಹಕರಿಗಾಗ್ಲಿ ಯಾವುದೇ ರೀತಿಯಾದ ಪ್ರಯೋಜನಕಾರಿ ಆಗಿಲ್ಲ. ಕಟ್ಸ್ಕೊಂಡು ಅದು ಅಲ್ಲಿ ಏನೇನೋ ಬೇರೆ ಬೇರೆ ಚಟುವಟಿಕೆ ಆಗ್ತಾ ಇದೆ, ಅದ್ರ ಬಗ್ಗೆ ಕಾಳಜಿನ ವಹಿಸಲ್ಲ. ಒಟ್ಟಾರೆ ನಮ್ಮ ಹುಬ್ಬಳ್ಳಿ APMC ಆಡಳಿತ ಮಂಡಳಿಯವರು ಕೇವಲ ಬರೀ ಮೇಲ್ನೋಟಕ್ಕೆ ಕೆಲಸ ಮಾಡ್ತಾ ಇರೋ ಹೊರತು ಮಾರುಕಟ್ಟೆ ಅಭಿವೃದ್ಧಿ ಬಗ್ಗೆ ಆಗಲಿ ಮತ್ತು ನಮ್ಮ ರೈತರಿಗೆ ಆಗಲಿ, ಕಾರ್ಮಿಕರಿಗಾಗಲಿ, ಅಲ್ಲಿರೋ ಪೇಟೆ ಕಾರ್ಯಕರ್ತರಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಹಿಂಗಾಗಿ ನಮಗೆ ಇಲ್ಲಿ ಇಡೀ ನಮ್ಮ ಕಾರ್ಮಿಕ ವರ್ಗ ಅದನ್ನ ಖಂಡಿಸ್ತೀವಿ ನಾವು. ಯಾಕಂದ್ರೆ ಇವತ್ತು ನಮ್ಮ ಹುಬ್ಬಳ್ಳಿ APMC ಅನ್ನೋದು ಒಂದು ಜಗತ್ತಿಗೆ ಏಷ್ಯಾದಲ್ಲಿ ಅತಿ ದೊಡ್ಡ ಮಾರುಕಟ್ಟೆ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಹೊರತು ಅಭಿವೃದ್ಧಿ ವಿಷಯದಲ್ಲಿ ಬಹಳ ಶೂನ್ಯ. ಹಿಂಗಾಗಿ ಅಧಿಕಾರಿಗಳಾಗ್ಲಿ, ಮಾರುಕಟ್ಟೆ ಸಚಿವರಾಗ್ಲಿ ಸುಮ್ನೆ ಏನೋ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ತರ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದು ನಮ್ಗೆ ಬಹಳ ನೋವು ತರ್ತಾ ಇದೆ ಸರ್. ಕೇಂದ್ರ ಸರ್ಕಾರ 3 ಕಾನೂನನ್ನ ಜಾರಿಗೆ ತಂದಿತ್ತು 2020ರಲ್ಲಿ. ದೇಶಾದ್ಯಂತ ಸಾಕಷ್ಟು ಹೋರಾಟಗಳನ್ನು ಮಾಡಿದ ಮೇಲೆ ಕೇಂದ್ರ ಸರ್ಕಾರ ಆ ಕಡಿಕು ಬಗ್ಗೆ ಆ 3 ಕಾನೂನನ್ನ ಹಿಂಪಡಿತು. ನಾವು ರಾಜ್ಯದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ 100 ಹೋರಾಟ ಮಾಡಿದ್ದೇವೆ. ಅವತ್ತಿನ ಬಿಜೆಪಿ ಅಧಿಕಾರ ನೇತೃತ್ವ ಇವರು ಸರ್ಕಾರ
ಮಂಡ್ಯ ಸರ್ಕಾರ ಮತ್ತು ಬಸವರಾಜ ಬೊಮ್ಮಾಯಿಯವರ ಮಂಡ್ಯ ಸರ್ಕಾರ ಆ ಯಾವ ಕಾರಣಕ್ಕೆ ತೆಗೆದಿರುವಂತ ಹಠವನ್ನು ಹಿಡಿದಿತ್ತು. ಆದ್ರೆ ಇದೇ ಸಿದ್ದರಾಮಯ್ಯವರು ಆವಾಗ ನಾವು ಹೋರಾಟ ಮಾಡುವಾಗ ನಮ್ಮ ಬೆಂಬಲವಾಗಿದ್ರು, ಆ 3 ಕಾನೂನು ಸರಿ ಇಲ್ಲ, ರಾಹುಲ್ ಗಾಂಧಿ ಕೂಡ ನಮ್ಮ ಪರವಾಗಿದ್ರು. ಆದ್ರೆ ಈ ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದು ಸುಮಾರು 1.5 ವರ್ಷ ಆದ್ರೂ ಕೂಡ ಇವ್ರು ಯಾಕೆ 3 ಕಾನೂನನ್ನ ಜಾರಿ ಮಾಡ್ತಾ ಇಲ್ಲ ಮತ್ತು MSP ಜಾರಿ ಮಾಡ್ಬೇಕಂತ ಸಾಕಷ್ಟು ದೇಶದ ಉದ್ದಗ್ಲಿಕ್ಕೆ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಮಿನಿಮಮ್ ಪ್ರೈಸ್ ಗ್ಯಾರಂಟಿ ಕೊಡಬೇಕು ಅಂತ. ರೈತರು ಇಲ್ದಿದ್ರೆ ಸಾವು ಒಂದೇ ಆಗ್ತದೆ. ಮತ್ತು ಇದೇನು APMC ಕಾನೂನು ಆಗಿರ್ಬೋದು, ಕನೆಕ್ಟಿಂಗ್ ಕಾನೂನು ಆಗಿರ್ಬೋದು, 179 AB ಭೂಮಿ ಕಾನೂನು ಆಗಿರೋದು, ಇದನ್ನ ಹಿಂಪಡೆದ ಕೇಂದ್ರ ಸರ್ಕಾರ ಹಿಂಪಡೆದ್ರು ಕೂಡ ರಾಜ್ಯ ಸರ್ಕಾರ ಯಾಕೆ ಹಿಂಪಡೆದಿಲ್ಲ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ. ರಾಜ್ಯ ಸರ್ಕಾರ ಇನ್ನಾದ್ರೂ ಬೈರೇಗೌಡರು ದೊಡ್ಡ ದೊಡ್ಡ ಭಾಷಣ ಹೊಡಿತೀರಿ, ಅದನ್ನ ಬಿಟ್ಟು ಕೇಂದ್ರ ಸರ್ಕಾರದ ಕಾನೂನನ್ನ ಕೇಂದ್ರ ಸರ್ಕಾರ ಹಿಂಪಡೆದ ಮೇಲೆ ನೀವೇನ್ ಕೇಂದ್ರ ಸರ್ಕಾರದ ಪರವಾಗಿದ್ದೀರೋ ಅಥವಾ ಬಿಜೆಪಿ ಸಿದ್ಧಾಂತದ ಮೇಲೆ ಇದಿರೋ, ಕಾಂಗ್ರೆಸ್ ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡ್ತೀರಿ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ಸಿದ್ದರಾಮಯ್ಯವರಾಗಿರ್ಬೋದು ಮತ್ತೆ ಕೃಷ್ಣ ಬೈರೇಗೌಡರು ತಿಳಿಸ್ಬೇಕಂತ ತಮ್ಮ ಮಾಧ್ಯಮ ಮುಖಾಂತರ ಒತ್ತಾಯ ಮಾಡಕ್ ಹೇಳ್ತೀನಿ. ಸುಮಾರು 10-12 ವರ್ಷದಿಂದ ಅದನ್ನ ಕಟ್ಟಡಗಳನ್ನ ಕಟ್ಟಿದಾರ. ಟೆಂಡರ್ ಕೊಟ್ಟರು ಕೂಡ ಅದನ್ನ ಸರಿಯಾಗಿ ಅಲ್ಲಿ ಬರ್ತಾ ಇಲ್ಲ, ವ್ಯಾಪಾರಗಳಾಗ್ತಾ ಇಲ್ಲ ಅಂತೇಳಿ ರೈತರಿಗಾಗಿ ಮಾಡಿದ್ದದು. ಇಲ್ಲಿ ಭಾನುವಾರ ಮಾರ್ಕೆಟ್ ಸಂತಿ ಬಂದಾತಂದ್ರ ಅದನ್ನ ಪ್ರಾರಂಭ ಮಾಡ್ಬೇಕಂತಿತ್ತು. ಅದಕ್ಕೆ ಯಾವುದೇ ಅಲ್ಲಿ ವ್ಯವಹಾರಕ್ಕೆ ಅನುಕೂಲ ಮಾಡಿ ಕೊಡದೇ ಇರೋದ್ರಿಂದ ಪಾಳು ಬಿದ್ದೈತದ. ಅಲ್ಲಿ ಹಲವಾರು ಅನೈತಿಕ ಘಟನೆಗಳು ನಡೀತಾವ, ಎಲ್ಲಗಳು ನಡೆಯತಾವ. ಆದ್ರೂ ಕೂಡ ಅಧಿಕಾರಿಗಳು ಸರಿಯಾಗಿ ಅದನ್ನ ಗಮನಿಸ್ತಾ ಇಲ್ಲ. ಆದಷ್ಟು ಸಂಬಂಧಪಟ್ಟ ನಾವು ಮನವಿ ಮಾಡ್ಕೊಂಡಿವಿ ರೀ, ಆದಷ್ಟು ಅದನ್ನ ನಮಗ ಭಾನುವಾರ ಸಂತೆದ ಅನುಕೂಲ ಮಾಡ್ಕೊಡ್ರಿ ಅಂತ ಹೇಳಿ ಅದನ್ನ ನಾವು ಟೆಂಡರ್ ಕರೆದೀವಿ ಅಂತೇಳಿ ನಮಗೂ ಕೂಡ ಟೆಂಡರ್ ಮೂಲಕ ಟೆಂಡರ್ ಕರೆದೀವಿ ಅನ್ನುವಂಥದ್ದನ್ನ ಹೇಳ್ತಾರ ವಿನ ಸರಿಯಾಗಿ ಅದನ್ನ ಯಾರಿಗೆ ಟೆಂಡರ್ ಕೊಟ್ಟಾರೋ ಏನು ಅನ್ನೋದ್ರ ಬಗ್ಗೆ ನಮ್ಗೆ ಸರಿಯಾದ ಮಾಹಿತಿ ಇಲ್ಲ. ಅದಕ್ಕೆ ದಯವಿಟ್ಟು ಅಧಿಕಾರಿಗಳು ಆ ಭಾನುವಾರ ಸಂತೆ ಮಾರ್ಕೆಟ್ ಅನ್ನ ಪುನಃ ಪ್ರಾರಂಭಗೊಳಿಸ್ಬೇಕು ಅಂತೇಳಿ ಅವರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀವಿ. ಒಟ್ಟಾರೆ ಸುವರ್ಣ ವಿಧಾನಸೌಧ ಕಟ್ಟಿದ್ದಕ್ಕೆ ಸಾರ್ಥಕವಾಗಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಅಧಿಕಾರಿಗಳು ಇಲ್ಲಿ ಹಸ್ತಾಂತರ ಆಗ್ಬೇಕನ್ನೋದೇ ನಮ್ಮ ಅತ್ಯಂತ ಪ್ರಮುಖ ಆದಂತ ವಿಷಯವಾಗಿದೆ. ನಾವು ಕಣ್ಣಾರೆ ತಾವು ಬೇಕಾದ್ರೆ ಮಾರುಕಟ್ಟೆ ವೀಕ್ಷಣೆ ಮಾಡ್ಬೋದು. ನೀವು ಅಲ್ಲಿ ಮೂಲಭೂತ ಸೌಕರ್ಯ ಆದ್ಯತೆನೇ ಇಲ್ಲ. ಮುಖ್ಯವಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂದ್ರೆ ಅಲ್ಲಿ ರೈತ ಬೆಳೆದಂತ ಬೆಳೆಗೆ ಬೆಲೆ ಕೊಡ್ಬೇಕು. ಜೊತೆಗೆ ಅಲ್ಲಿ ಆಹಾರ ಉತ್ಪಾದನಾ ಕೇಂದ್ರ ಅದು ರೈತರು ಬೆಳೆದು. ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅಂದ್ಮೇಲೆ ಅಂತ ಅದ ಎದೆ ಅಭಿವೃದ್ಧಿಗೋಸ್ಕರ ಯಾಕೆ ಇದು ಮಾಡೋದು? ಅದಕ್ಕೆ ಕೂಡಲೇ ನಾನು ನಮ್ಮ ಎಲ್ಲ ಕಾರ್ಮಿಕ ಸಂಘಟನೆ ಪರವಾಗಿ ಮತ್ತು ನಮ್ಮ ರೈತರ ಪರವಾಗಿ ಪೇಟೆ ಕಾರ್ಯಕರ್ತರ ಪರವಾಗಿ ನಾನು ಆಗ್ರಹ ಪಡಿಸ್ತೀನಿ. ಕೂಡಲೇ ಅವರು ಸರ್ಕಾರ ಎಚ್ಚೆತ್ತಬೇಕು. ಆಮೇಲೆ ರೈತರಿಗೆ ವಿಶೇಷವಾಗಿ ಆದ್ಯತೆ ಕೊಡಬೇಕು. ಅಲ್ಲಿ ಕುಡಿಯೋ ನೀರು ಮೂಲಭೂತ ಸೌಕರ್ಯ, ಕುಡಿಯೋ ನೀರೇ ಇಲ್ಲ. ಆಮೇಲೆ ಮೇಲಾಗಿ ಅಲ್ಲಿ ಯಾವುದೇ ರೀತಿಯ ನಮ್ಮ ಸ್ವಚ್ಛತಾ ಇರ್ಬೋದು. ಆಮೇಲೆ ರೈತರಿಗೆ ಏನೋ ಒಂದು ರೈತರಿಗೆ ಆಗಲಿ ಪೇಟೆ ಕಾರ್ಮಿಕರಿಗೆ ಏನೋ ಒಂದು ಅಹಿತ ನಡೆದು ಏನೋ ಅಪಘಾತಕ್ಕೀಡಾದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ. ಇಂಥವೆಲ್ಲ ಮೂಲಭೂತ ಸೌಕರ್ಯ ಕೊಟ್ಟಾಗ ಮಾತ್ರ ಒಂದು ನಮ್ಮ APMC ಅಭಿವೃದ್ಧಿ ಪಡ್ತು ಹೊರತು ಸುಮ್ಮನೆ ಏನೋ ತಾವು ಏನೋ ರೋಡ್ ಚಲೋ ಇದ್ದಿದ್ದು ರೋಡ್ನ ಹಾಳು ಮಾಡಿ ಮತ್ತೆ ಅದ್ಮೇಲೆ CC ರೋಡ್ ಹಾಕೋದ್ರಿಂದ ತೇಪೆ ಹಚ್ಚೋದ್ರಿಂದ ಇಲ್ಲಿ ಅಭಿವೃದ್ಧಿ ಕಾಣೋದಿಲ್ಲ. ಅದಕ್ಕೆ ಅಧಿಕಾರಿಗಳು ಇಂಥ ಸೂಕ್ಷ್ಮತೆಗಳನ್ನು ತಾವು ಗಮನಿಸ್ಬೇಕಂತ ನನ್ನ ವಿನಂತಿ ಅದ. ಕೂಡಲೇ ತಾವು ಎಚ್ಚೆತ್ಕೋಬೇಕು. ರೈತರ ಕಾರ್ಮಿಕ ಬಿಟ್ಟರೆ ಜಗತ್ತಿನ ಅಭಿವೃದ್ಧಿಗೆ ಯಾರೋ ಇಲ್ಲಿ ಅಭಿವೃದ್ಧಿ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ರೈತರಿಗೆ ಮೊದಲ ಆದ್ಯತೆ ಕೊಟ್ಟು ಅವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಆರೋಗ್ಯ ಕೇಂದ್ರ ಆಗಲಿ, ಮತ್ತು ವಿಶೇಷವಾಗಿ ಅಲ್ಲಿ ಇತ್ತಿತ್ತಲಾಗ ಘಟನೆಗಳು, ಕಳ್ಳತನ, ಅಪಘಾತಗಳು ಸಂಭವಿಸ್ತಾ ಇದಾವ್ರಿ. ಅಲ್ಲೇ ಸರ್ಕಾರ ಈ ಹಿಂದೆನೆ ಒಂದು ಪೊಲೀಸ್ ಠಾಣೆಗೆ ಒಂದು ನಿವೇಶನ ಮಂಜೂರು ಮಾಡಿದ್ದಾರೆ. ಆದ್ರೆ ಇದ್ರೂ ಕೂಡ ಪೊಲಿಟಿಷನ್ ಆಗ್ತಾ ಇಲ್ಲ. ಹೀಗಾಗಿ ನಮ್ಮ ದೇಶದ ದೊಡ್ಡ ಮಾರ್ಕೆಟ್ ಅನ್ನೋದು APMC ಮಾರ್ಕೆಟ್ ಅಲ್ಲಿ ನವನಗರದಲ್ಲಿ ಕಾರ್ಯನಿರ್ವಹಿಸ್ತಿದೆ. ಅದಕ್ಕೆ ಇಲ್ಲಿ ಪೊಲೀಸ್ ಇಲಾಖೆ ಅನ್ನೋದು ನಮ್ಮ ವ್ಯಾಪ್ತಿಯೊಳಗೆ ನಮ್ಮ APMC ಒಳಗೆ ಆದರೆ ಅಲ್ಲಿ ಇರೋ ಎಲ್ಲರಿಗೂ ಒಂದು ರಕ್ಷಣೆ ಸಿಗ್ತೈತೆ ಅಂತ ನನ್ನೊಂದು ಅಭಿಪ್ರಾಯ ಸರ್. ಅದಕ್ಕೆ ಕೂಡಲೇ ಈಗಿರುವ ಕಾರ್ಯದರ್ಶಿಗಳಾಗಲಿ, ನಮ್ಮ ಮಾರುಕಟ್ಟೆ ಸಚಿವರು ಶಿವಾನಂದ ಪಾಟೀಲ್ರಾಗಲಿ ಕೂಡಲೇ ಇದ್ರ ಹತ್ರ ಗಮನ ಹರಿಸ್ಬೇಕು. ಕೂಡಲೇ APMC ಅನ್ನೋ ಬರೀ ಹೆಸರಿಗೆ ಮಾತ್ರ ದೊಡ್ಡ APMC ಅಲ್ಲ, ಅಭಿವೃದ್ಧಿ ಕೆಲಸದಾಗೂ ಅವರು ತಮ್ಮ ದಿಟ್ಟತನ ತೋರಿಸಿ ಅಭಿವೃದ್ಧಿ ಮಾಡ್ಬೇಕಂತ ನಾನು ಅವರಲ್ಲಿ ಸಂಘಟನೆ ಪರವಾಗಿ ನಾನು ಅಲ್ಲಿ ಅವರಿಗೆ ವಿನಂತಿ ಮಾಡ್ಕೊತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.